ಹಾಯ್ ಹಲೋ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಟ್ರಾವೆಲ್ ವಿತ್ ಚೇತು. ನಾನು ನಿಮ್ಮ ಚೇತು. ನಾವಿವತ್ತು ಹೋಗ್ತಾ ಇದ್ದೀವಿ ಗುಲ್ಮಾರ್ಗ್ ಕಡೆಗೆ. ಆ್ಯಂಡ್ ಇವತ್ತಿನ ಕೆಲಸ ಬಂದು ಒಂದೇ ಪ್ಲೇಸು, ಗುಲ್ಮಾರ್ಗ್ ನೋಡ್ಕೊಂಡು ಬರೋದಷ್ಟೇ. ಇವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಕೂತಿದ್ದೀವಿ ಕಾರಲ್ಲಿ. ಆ್ಯಂಡ್ ನಮ್ಮ ರೈಟ್ ಸೈಡ್ಗಲ್ಲಿರೋದೆ ಮಿಲಿಟ್ರಿ ಮ್ಯಾನ್ ಆರ್ಮಿ ಅವ್ರ ಕ್ಯಾಂಪಸಲ್ಲಿರೋದು. ನಾವು ಇವಾಗ ಲೆಫ್ಟ್ ಸೈಡ್ ಮಹೇಶ್ ಅಂತ ಇವನು, ಹಿಂದ್ಗಡೆ ಇರೋದು ಲೆಫ್ಟ್ ಸೈಡ್ ನಾಗೇಶ್ ಆ್ಯಂಡ್ ರೈಟ್ ಸೈಡ್ ವಿಶ್ವ. ಸೆಂಟ್ರಲ್ಲಿ ಕೂತಿರೋದು ನಮ್ಮ ರವಿ ಅಣ್ಣ ಅಂತ. ಇವಾಗ ನಾವು ಗುಲ್ಮಾರ್ಗ್ ಕಡೆಗೆ ಕಾರ್ ತೊಗೊಂಡು ರೆಂಟ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಅಲ್ಲಿ ಹೋಗಿ ಮೀಟ್ ಮಾಡ್ತೀನಿ ನಿಮ್ಮನ್ನ. ಹಾಯ್ ಹಲೋ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಟ್ರಾವೆಲ್ ವಿತ್ ಚೇತು. ನಾನು ನಿಮ್ಮ ಚೇತು. ನಾವಿದ್ದೀವಿ ಗುಲ್ಮಾರ್ಗ್. ಗುಲ್ಮಾರ್ಗ್ ಅನ್ನೋದು ಒಂದು ಪರ್ಷಿಯನ್ ಪದದಿಂದ ಬಂದಿರುತ್ತೆ. ಇದು ಗುಲ್ ಅಂದ್ರೆ ಹೂವು ಅಂತ ಅರ್ಥ, ಅಂಡ್ ಮಾರ್ಗ್ ಅಂದ್ರೆ ಮೈದಾನ ಅಥವಾ ತೋಟ ಅಂತ. ಎರಡು ಸೇರಿಸಿ ಹೂವಿನ ತೋಟ ಅಂತ ಕರೀತಾರೆ, ಇಲ್ಲ ಹೂವಿನ ಮೈದಾನ ಅಂತ ಕರಿಬಹುದು ನಾವು. ಇಲ್ಲಿದೆ ವಿಶೇಷತೆ ಬಗ್ಗೆ ಹೇಳ್ಬೇಕು ಅಂದ್ರೆ, ಇಲ್ಲಿ ಏಷ್ಯಾದ ಅತ್ಯಂತ ಎತ್ತರವಾದ ಕೇಬಲ್ ಕಾರ್ ರೈಡ್ ಸಿಗುತ್ತೆ ನಿಮಗೆ. ಗಂಡೋಲಾ ರೈಡ್ ಅಂತಾರೆ ಇಲ್ಲಿ. ಅದು ಬಂದು ಸುಮಾರು 13,000 ಅಡಿ ಮೇಲ್ಗಡೆ ಗಂಟನೂ ಹೋಗುತ್ತೆ. ಅದು ಬಿಟ್ರೆ ನಿಮ್ಗೆ ಸ್ನೋ ಆಕ್ಟಿವಿಟೀಸ್ ಸಿಗುತ್ತೆ. ಅದು ಬಂದು ಸೀಸನಲ್ ಮಾತ್ರ, ಡಿಸೆಂಬರ್ ಇಂದ ಮಾರ್ಚ್ ವರೆಗೂ. ನೀವು ಸ್ನೋ ಆಕ್ಟಿವಿಟೀಸ್ ಮಾಡಬೇಕು ಅಂದ್ರೆ ಡಿಸೆಂಬರ್ ಇಂದ ಮಾರ್ಚ್ ವರೆಗೂ ಒಳ್ಳೆ ಸೀಸನ್ ಅದು. ಸ್ನೋ ಬೋರ್ಡಿಂಗು ಮತ್ತೆ ಸ್ಕೈಯಿಂಗು ಎಲ್ಲ ಮಾಡಿಸ್ತಾರೆ. ಅಂಡ್ ನೀವೇನಾರ ಸ್ನೋ ಬೇಡ, ನಮ್ಗೆ ಸುಮ್ಮನೆ ಸುತ್ತಾಡಕ್ ಬರ್ತೀವಿ, ಬರೀ ಹೂವು ಇದೆಲ್ಲ ನೋಡ್ಬೇಕು, ಲಶ್ ಗ್ರೀನ್ ಸೀನರಿ ನೋಡ್ಬೇಕು ಅಂತಂದ್ರೆ ನಿಮ್ಗೆ ಮಾರ್ಚ್ ಇಂದ ಜೂನ್ ವರೆಗೂ ಒಳ್ಳೆ ಅದು ಟೈಮು. ಅವಾಗ ಬಂದು ನೀವು ನೋಡ್ಕೋಬಹುದು. ಇನ್ನ ಹೇಳ್ಬೇಕು ಅಂತ ಅಂದ್ರೆ ಇಲ್ಲಿ ಎಲ್ಲ ರೇಟ್ಗಳೆಲ್ಲ ಜಾಸ್ತಿ ಇರುತ್ತೆ. ನೀವು ನೀವು ಶ್ರೀನಗರಲ್ಲೇ ಮಾಡ್ಕೊಂಡು, ಅಲ್ಲಿ ಕಡಿಮೆ ಇರುತ್ತೆ. ಇಲ್ಲಿ ಹೋಲ್ಸ್ಕೊಂಡ್ರೆ ಅಲ್ಲಿ ಕಡಿಮೆ ಇರುತ್ತೆ, ಅಲ್ಲೇ ಮಾಡ್ಕೋಬೇಕು. ಅದು ಬಿಟ್ರೆ ಗಂಡೋಲಾ ರೈಡು ಆನ್ಲೈನ್ ಅಲ್ಲೇ ಬುಕಿಂಗ್ ಮಾಡ್ಬೇಕು ನೀವು ಅದನ್ನ. ಯಾಕೆಂದ್ರೆ ಇಲ್ಲಿ ನೀವು ಬಂದು ಬೆಳಗ್ಗೆ ಕ್ಯೂ ನಿಂತ್ಕೊಂಡು ತಗೋಬೇಕಾಯ್ತದೆ ಟಿಕೆಟ್ನ. ಅದಕ್ಕೋಸ್ಕರ ನೀವು ಆನ್ಲೈನ್ ಅಲ್ಲಿ ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ, ಅಲ್ಲಿಂದಾನೇ ಆನ್ಲೈನ್ ಬುಕಿಂಗ್ ಮಾಡ್ಬೇಕು ನೀವು. ಗಂಡೋಲಾ ರೈಡ್ ಬಂದು 2 ಪಾರ್ಟ್ ಬರುತ್ತೆ. ಒಂದು 810 ರೂಪಾಯಿ, ಇನ್ನೊಂದು ಫೇಸ್ 2 ಅಂತ ಬರುತ್ತೆ, ಅದಕ್ಕೆ 1100 ರೂಪಾಯಿ. ನಾನು ಡೀಟೇಲ್ಸ್ ನ ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿ ಚೆಕ್ ಮಾಡಿ ನೀವು. ಹಾಗಾದ್ರೆ ಇನ್ಯಾಕ್ ತಡ, ನಡೀರಿ ಹೋಗೋಣ ಕೇಬಲ್ ಕಾರ್ ರೈಡ್ಗೆ. ಏನು ರೂಮು 21,000 ಹೋಟ್ಲು ಇದು ಬನ್ನಿ ತೋರಿಸ್ತೀನಿ. ಅದು ನಮ್ಗೆ ಅಂದ್ರೆ 25,000 ಅಂತ ಬೇರೆಯವ್ರಿಗೆ, ನಮ್ಗಂದ್ರೆ 21,000 ಅಂತ. ನಾವು ಇಲ್ಲಿ ಡ್ಯೂಟಿ ಮಾಡ್ತೀವಲ್ಲ, ಇಲ್ಲೇ ಓಡಾಡ್ತಿದ್ದೋ ಸರ್. ಬೇರೆಯವ್ರಿಗೆ 25,000. ಅದು ಏನು ಒಂದು ಟೈಮ್ ನಾಷ್ಟ, ಊಟ, ಅಂದ್ರೆ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್. ನಮ್ಗಾದ್ರೆ 4,000 ರೂಪಾಯಿ ಡಿಸ್ಕೌಂಟ್ ಅಂತೆ. ಸರಿ ಬಿಡಪ್ಪ ಅಂದೆ. ಗಂಡೋಲಾ ರೈಡ್ದು ಮೇನ್ ಎಂಟ್ರಿ ಪಾಯಿಂಟ್ ಇದೇನೆ. ಇಲ್ಲಿಂದ ಫೇಸ್ 1 ಹೋಗಿ ಮತ್ತಿರ್ಗ ಫೇಸ್ 2ಗೆ ಅಲ್ಲಿಂದ ಹೋಗೋದು.
ನೋಡಿ ಇವರೆಲ್ಲ ನಮ್ಮ ಫ್ರೆಂಡ್ಸು. ನನ್ನ ಹೆಸರು ಸಂದೇಶು, ಇವನ ಹೆಸರು ಮಹೇಶು, ಇವನ ಹೆಸರು ನಾಗೇಶು, ಇವನ ಹೆಸರು ವಿಶ್ವ, ನನ್ನ ಹೆಸರು ಚೇತು, ಇವನ ಹೆಸರು ರವಿ ಅಂತ. ಏನೋ ಆಯ್ತ್ಕೊಂಡ್ರು, ಏನೋ ಬರ್ತಕೊಂಡು ಅವ್ನಿಗೆ ಚೇತುಗೆ. ಇದು ಫೇಸ್ 2ಗೆ ಎಂಟ್ರಿ. ಇದು ನಾವೆಲ್ಲ ಇಲ್ಲಿದ್ದೀವಿ. ಅದು ಫೇಸ್ 1 ಎಂಟ್ರಿ ಎಕ್ಸಿಟ್, ಇದು ಫೇಸ್ 2 ಎಂಟ್ರಿ. ನೋಡಲಿ ಕಚ್ಚಾರಲ್ಲಿ ಹೋಗೋದಕ್ಕೆ ಅಲ್ಲೇ ಕುತ್ಕೋದಲ್ಲ ನೋಡು. ಅದೇ ರನ್ನಿಂಗ್ ಮಾಡಿವಲ್ಲ. ಮೆತ್ತಗೆ ಕಣ, ಗಟ್ಟಿ ಗಿಡ್ಕೊಳ. ಗರಳು ಮೇಲ್ಗಡೆ ಟಚ್ ಗಿಚ್ಚ ಬಿದ್ಗಿದ ಅಲ್ಲೇ ನೋಡ್ತಿರೋ ಗಮನ ಆ ಕಡೆ ಈ ಕಡೆ ಕೊಡ್ಬೇಡ. ಆಮೇಲೆ ಗೊತ್ತಾಯ್ತದೆ 40 ಸಾವಿರ ಹೋಗ್ಬಿಡ್ತದ. ಆಮೇಲೆ ಅವ್ರ ಚಿಂಟು ಹತ್ರ ಮಾತಾಡ್ಕೊಳ್ಳಿ, ಆಪ್ ಮಾಡೋದಿಲ್ಲ. ಇವಾಗ ದೊಡ್ಡ ಇಲ್ಲೋಡಮ್ಮ ಈಗ ರಿಷಿ ಐಸು ಇನ್ನು ಎಷ್ಟು ಇವಾಗ ಬಂದು ತಲುಪಿದೀವಿ. ಫುಲ್ಲು ಹೈಟಲ್ಲಿ 13,000 ಅಡಿ ಮೇಲ್ಗಡೆ. ನೋಡಿ ವ್ಯೂ ಹೆಂಗೈತೆ. ಮಾಡ ಹೊಡೋದ್ರೆ ಗಟ್ಟಿ ಕಲ್ಲಿದ್ದಂಗೆ. ಮಾಮೂಲಿ ಹಿಂಗ್ ಹಿಡ್ಕೊಂಡು ಎಸಿದ್ರೆ ಹೂವು ಇದ್ದಂಗೆ, ಹಿಂಗ್ ಹೊಡೋದ್ರೆ ಅಯ್ಯ ನನ್ ಮಗನ ಕಲ್ಲು. ಅದೇ ಹಿಂಗ್ ಬರ್ಲ ಫೋಟೋ ಹೊಡಿಲ್ಲ. वो तो गया. हाँ? वो आगे कहाँ जा रहा है? वो तो ऐसा लग रहा है पहाड़ क्रॉस करके जाएगा पाकिस्तान. वो तो ऐसा लग रहा है पहाड़ क्रॉस करके पाकिस्तान जाएगा. ನೋಡಿ ನಮ್ಮ ಫ್ರೆಂಡ್ಸ್ ಆದ ವಿಶ್ವನಾಥ್ ಅವರು ಇಲ್ಲಿ ಮಕ್ಕದ ಮೇಲೆ ಹಾಕ್ಬಿಡ. ಬಂದ ಮಕ್ಕದ ಮೇಲೆ ಹಾಕ್ಬಿಡ. चलो इधर आ जाए. हाँ सही मारो मारो ಹಿಂಗ್ ಮಾಡೋದಲ್ಲ ಮಾಡೋ. ವೆಂದರ್ಜಿ ತೆಗಿಬೇಕು ಈಗ. ಹಂಗ್ ಮಾಡೋದು ಹಂಗ್ ಮಾಡೋ. ಈ ಬೆಟ್ಟದಿಂದ ಆ ಕಡೆಗೆ ಇರೋದೆಲ್ಲ ಪಾಕಿಸ್ತಾನ್ ಬಾರ್ಡ್ರು. ಅಂದ್ರೆ ಪಾಕಿಸ್ತಾನದಲ್ಲ, ಅದು ಇಂಡಿಯಾದೇ. ಆದ್ರೆ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅಂತಾರೆ. उसका समझ में भी नहीं आ रहा. आपने बोल कह रहे हो वो इशारा भी नहीं समझ रहा. चलो बाहर का लग रहा है. हेलो ಹಾ ನೀವು ಮಾಡೋಣ. ಅವ್ನು ತೆಗಿತಾನೆ. ಫೋಟೋನ ತೆಗಿಯಂಗೆ 360 ಯಾವ್ದು ಹೇಳ?
ಸುತ್ತ ಸಮಾಜ 90 ಡಿಗ್ರಿ ಬಟ್ 90 ಡಿಗ್ರಿ ಇದು ಸ್ಟ್ರೈಟ್ ನಾವ್ ಹೆಂಗಿರ್ತೋ ಹಂಗೆ ಎಲ್ಲೋ ಆಗಿದೆ ಬಮ್ಮಿದ ನೋಡಿ ನಮ್ಮ ವಿಶ್ವಂಗೆ ಪೋಸ್ಗಳು ಹೇಳ್ಕೊಡ್ತಾ ಇದಾರೆ ನಮ್ಮ ಬಾಯ್ಸು. ಅವ್ನು ಪೋಸ್ ಕೊಡಕ್ ಬರ್ತಾ ಇಲ್ಲ, ಇವ್ರು ಬಿಡ್ತಾ ಇಲ್ಲ. ಆದ್ರೆ ಬಾರ ಏನದ ಅದನ್ನು ಹೇಳಿದೆ ಏನ ಚಲ್ಲ ಹಂಗೆ ಕಬ್ಬಣ ಅನ್ಬಿಟ್ಟು ಈ ಕಡೆ ಎಲ್ಲ ಇಡಿ. ಕಬ್ಬಣ ಅನ್ಬಿಟ್ಟು ಅವ್ನಿಗೆ ಕೊಡ್ತಾ ಇದೆಯಲ್ಲ. ಚೆನ್ನಾಗಿದೆ ಏನ್ ಬಿದ್ರಲ್ಲಿ ಒಂಚೂರು ನಿಂತ್ಕೊಳ್ಳೋ ಸೀನೇ ಇಲ್ಲ. ಮಾಮೂಲಿ ಬಾಹುಬಲಿ ತರ ಒಂದ್ ಇದಾಕೊಂಡು ಹೋಗ್ಬೇಕಷ್ಟೇ. ಅಲ್ಲಿ ಯಾರೋ ನಡೆದವ್ರು ನೋಡಿ, ಅಲ್ಲಿ ಯಾರೋ ನಡೆದವ್ರೆ, ನಡ್ಕ ಓಡಾಡ್ತಾರೆ ಅವರೇ ಕ್ಯಾಂಪಸ್ ನೋಡಿ ಇರ್ಬೇಕು. ನಿಂತ್ಕೊಂಡ್ಬಿಡ್ತಲ್ಲ ವಿಶ್ವ. ಇದಕ್ಕೆ ಕರೆಂಟ್ ಆಯ್ತು ಒಳ್ಳೆ ಕೆಲ್ಸ ಬಿಡು ಮಾತ್ರ. ವಿಶ್ವ ನಿಂತ್ಕೊಳ್ಳಿ. ಎಲ್ಲ ಜಾಗ ಚೇಂಜ್ ಮಾಡಿಲ್ಲ ಅಂದ್ರೆ ಇಲ್ಲಿಂದ ಸರಿ, ಹಿಂಗೆ ಆಯ್ತು. ಅಲ್ಲೇ ಚೆನ್ನಾಗೈತೆ, ನೀವು ಹಂಗೆ ಚೆನ್ನಾಗಿ ಮಾಡ್ತಾ ಇದ್ದೀರಿ. ಏನು ಇದು ಎಲ್ಲಿ ನೋಡ್ಬೋದು ಇಲ್ಲಿ ಮಾಡು ಅದನ್ನ ರವಿಣ್ಣನ್ ತೋರ್ಸ್ಬಿಟ್ಟು ಹಿಂಗ್ ಮಾಡು. ಏನೋ ಯಾಟೆ ಒಳ್ಳೆ ಫೋಟೋ ವಿಡಿಯೋಗ್ರಾಫರ್ ಅದ. ಮಾಡ್ಬಿಡಿ ಜಲ್ದಿ ಅವ್ರಿಗೆ. ಓ ಸಲ್ವಾ ನಂದು ಮುಂದೆ ಹೋಯ್ತು ಯಾರು ಇವನು ಬುಲ್ಲೆ ತೆಗಿ ಇವಾಗ. ಮೊದ್ಲು ತಗೊಂಡ್ರು ನೀನು. ಹಿಂದೆ ಬಾರಣ, ನನ್ ತೆಗಿಲಿ, ನೀನ್ ತೆಗ್ದಿಲ್ಲ ಹೋಗ್ಲೆ. ಹಂಗೆ ಫೋಟೋ ಕ್ಯಾಪ್ಚರ್ ನಾಯ್ನಾ ಚಡಿ ಏನ್ರಿ ಚಡಿ ಏನೋ ಚಡಿ ಫೋಟೋ ತೆಗಿಚೇತು ಹಂಗೆ ಒಂದು ಅದನ್ನ ಕ್ಲಿಕ್ ಮಾಡಿ. ರಾತ್ರಿ ಚಾರ್ಜ್ ಹಾಕ್ಲಿಲ್ಲ ಅಣ್ಣ? ನಮ್ದು ಚಾರ್ಜ್ ಬರ್ತಾ ಇಲ್ಲ, ಯಾಕೋ ಬ್ಯಾಟ್ರಿ ಇದಾಗ್ಬಿಟ್ಟದೆ. ನೈಟ್ ಪೂರ್ತಿ ಹಾಕ್ಬಾರ್ದಂತೆ, 2 ಅವರ್ ಲಾಸ್ಟ್. ನಾವು ಹಾಕ್ಬಿಟ್ಟು ಮಲ್ಕೊಬಿಡ್ತೀವಿ. ಪೇಸ್ 2 ಇಂದ ಇಳಿತಾ ಇದೀವಿ, ಇವಾಗ ಪೇಸ್ 1 ಕಡೆಗೆ ಹೋಗ್ತಾ ಇದೀವಿ. 2% ಅದೇ ಅಷ್ಟೇ. ನಾನೇನ್ ಮಾಡ್ತೀನಿ ಗೊತ್ತಾ, ಎದ್ದ ತಕ್ಷಣ ಚಾರ್ಜ್. ಇದು ಪೇಸ್ 1 ಇದು. ನೀವೇನಾದರೂ ಪೇಸ್ 2 ಹೋಗೋಕ್ಕಾಗಲ್ಲ ಅಂತ ಅಂದರೆ ಪೇಸ್ 1ಗೆ ಟಿಕೆಟ್ ತೊಗೊಂಡು ಆರಾಮಾಗಿ ಇಲ್ಲೇ ಬರ್ಬೋದು. ಇಲ್ಲಿ ಪೀಕ್ ಟೈಮಲ್ಲಿ, ಸ್ನೋ ಟೈಮಲ್ಲಿ ಸ್ಕೈಯಿಂಗು, ಸ್ನೋಬೋರ್ಡು ಎಲ್ಲ ಮಾಡಿಸ್ತಾರೆ. ಆ್ಯಂಡ್ ಕುದುರೆ ರೈಡು ಇದೆ ಇಲ್ಲಿ. ಪೇಸ್ 1ಇಂದ ಇವಾಗ ಕೆಳಗಡೆ ಇಳಿತಾ ಇದ್ದೀವಿ. ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಜಾಗ ನೋಡೋಣ. ಅಲ್ಲಿವರೆಗೂ ಯಾರ್ಯಾರು ಈ ವಿಡಿಯೋ ಮುಖಾಂತರ ಈ ನಮ್ಮ ಚಾನಲ್ಗೆ ಬಂದಿದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮರಿದೇನೆ ಮಾಡಿ.